ಸರ್ ನಾವು ನ್ಯೂ ಇಯರ್ ಬಗ್ಗೆ ಮಾತನಾಡಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಐ ನೀಡ್ ಟು ಆಸ್ಕ್ ಯು ಇಸ್ ಡ್ರಗ್ ಸಪ್ಲೈ ಆ್ಯಂಡ್ ಡ್ರಗ್ ಪೆಡ್ಲಿಂಗ್. ಒಂದು ನೈಜೀರಿಯಾ ಸೇರಿದಂತೆ ಬೇರೆ ಬೇರೆ ದೇಶದ ಪ್ರಜೆಗಳಿಂದ ಈ ಡ್ರಗ್ ಸಪ್ಲೈ ಆಗ್ತಾ ಇರೋದು ಮತ್ತು ಇತ್ತೀಚೆಗೆ 120ಕ್ಕೂ ಹೆಚ್ಚು ಕೆಜಿಯ ಹೈಡ್ರೋ ಗಾಂಜಾ ಅಥವಾ ಗಾಂಜಾ MDMA ಎಲ್ಲ ವಶಪಡಿಸ್ಕೊಂಡಿದ್ದು. ಸೊ ಡ್ರಗ್ ಫ್ರೀ ಸ್ಟೇಟ್ ಮಾಡಬೇಕು ಅಂತ ಒಂದು ಕಡೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಆದರೆ ಹೊಸ ವರ್ಷ ಬರುತ್ತೆ ಅಂದ ತಕ್ಷಣ ಬೆಂಗಳೂರಿಗೆ ಡ್ರಗ್ ಫ್ಲೋ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಎರಡು ವಿಷಯ ಇದೆ ಇದರಲ್ಲಿ. ಒಂದು, ನ್ಯೂ ಇಯರ್ಗೋಸ್ಕರ ಡ್ರಗ್ಸ್ ಬಂದಿದೆ ಅಂತ ನಾವು ಅಷ್ಟು ನಾವು ಇದು ಇಲ್ಲ. ಅಂದರೆ ಕೆಲವರು ಪಾರ್ಟಿ ಯೂಟಿಗೋಸ್ಕರ ಸ್ಟಾಕ್ ಮಾಡಿರ್ಬೋದು. ಬಟ್ ನಮ್ಮ ನೆಟ್ವರ್ಕ್ ತುಂಬ ಚೆನ್ನಾಗಿದೆ, ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಮತ್ತು ಇನ್ಫಾರ್ಮೆಂಟ್ ಸೆಟಪ್ ನಾವು ತುಂಬ. ಅದಕ್ಕೆ ಈ ವರ್ಷ ಸ್ಪೆಷಲಿ ಈ ವರ್ಷದಲ್ಲಿ ದಾಖಲಾತು 165 ಅಂದಾಜು ಕೋಟಿ ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. 165 crores ಜಾಸ್ತಿ. ಅದು ಕಳೆದ ವರ್ಷ 98 crores ಆಗಿತ್ತು. ಅದಕ್ಕಿಂತ ಮುಂಚೆ ಅರೌಂಡ್ 104 crores ಆಗಿತ್ತು. ಬಟ್ ಈ ಸರಿ 165 crores ಇಲ್ಲಿವರೆಗೆ ಆಗಿದೆ. ಇನ್ನೂ ನಮಗೆ ಕೆಲವು ಮಾಹಿತಿ ಒಳ್ಳೆ ಬರ್ತಾ ಇದೆ. ಸೊ ನಾವು ಅದನ್ನು ಹಿಡಿತೀವಿ. ಇದರಲ್ಲಿ ಕೆಲವರು ಇರ್ತಾರೆ ಪಾರ್ಟಿ ಯೂಟಿ ಮಾಡಲಿಕ್ಕೆ, ಅವರು ರೆಡಿ ಇರ್ತಾರೆ. ಬಟ್ ನಾವು ನಮ್ಮದು ನೆಟ್ವರ್ಕ್ ಯಾವ ರೀತಿ ಅಂದರೆ, ಬರೀ ಎಲ್ಲಿ ಪಾರ್ಟಿ, ಈಗ ಡ್ರಗ್ಸ್ ತೊಗೊಂಡ್ರೆ ಕೂಡ ಅವ್ರು ಎಲ್ಲಿ ಒಂದು ಕಡೆ ಪಾರ್ಟಿ ಮಾಡಬೇಕು, ಆ ಎಲ್ಲೆಲ್ಲಿ ಪಾರ್ಟಿ ಆಗ್ತಾ ಇದೆ ಅದು ನಾವು ನಿಗಾ ಇಟ್ಕೊಂಡಿದ್ದೀವಿ. ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲಿ ರೇವ್ ಪಾರ್ಟೀಸ್ ಅಂತ ಪಾರ್ಟೀಸ್ದು ನಾವು ಯಾವುದು ಬಿಡ್ತಾ ಇಲ್ಲ. ಈಗ ಯಾವುದು ಎಲ್ಲಿ ಇಲ್ಲ, ಮತ್ತು ಮಾಡಲಿಕ್ಕೆ ಕೂಡ ನಾವು ಬಿಡೋದಿಲ್ಲ. ನಮ್ಮ ಆಫೀಸರ್ಸ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಮನೆಗೆ ನಮ್ಮದು ಪೊಲೀಸಿಂಗ್ ಆಗ್ತಾ ಇದೆ. ಅಲ್ಲಿ ಯಾವುದು ಮಾಹಿತಿ ಬಂದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ ನಮ್ಮ ಆಫೀಸರ್ಸ್ ಮೇಲೆ. ಅದ್ರ ಬಗ್ಗೆ ನೋ ಕಾಂಪ್ರಮೈಸ್. ಸೊ ನ್ಯಾಚುರಲಿ ಡಿಮಾಂಡ್ ಯಾವಾಗ ಕಡಿಮೆ ಆಗುತ್ತೆ, ದೇ ಕಾಂಟ್ ಗೆಟ್ ದಿ ಡ್ರಗ್ಸ್. ಸೊ ವಿ ಆರ್ ಟ್ರೈಂಗ್ ಟು ಕಟ್ ದಿ ಡಿಮಾಂಡ್ ಇನ್ ಸಪ್ಲೈ. ಬೋತ್ ಡಿಮಾಂಡ್ ವಿಲ್ ನಾಟ್ ಬಿ ದೇರ್, ಸಪ್ಲೈದು ಕಟ್ ಮಾಡ್ತೀವಿ. ಎಸ್, ಇಟ್ ಈಸ್ ಅ ಪ್ರಾಬ್ಲಮ್. ಇದು ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಸೊ ನಾವು ಅಪೀಲ್ ಮಾಡ್ತಾಯಿದ್ದೀವಿ ನಿಮ್ಮ TV ಮುಖಾಂತರ, ಎಲ್ಲರೂ ನಮ್ಮ ಕೈ ಜೋಡಿಸಿ. ಯಾಕೆಂದರೆ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮದು ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮದು ಭಾಳ ಮುಖ್ಯ ರೋಲ್ ಇದೆ. ಇತ್ತೀಚೆಗೆ ನಾವು ಎಲ್ಲ ಸ್ಕೂಲ್ ಕಾಲೇಜಸ್ ಹೋಗಿದ್ದೀವಿ. ಒಂದು ದಾಖಲಾತು 2.5 ಲಕ್ಷ ಜನಗೆ ಒಂದೇ ದಿವಸ ನಾವು ಅಡ್ರೆಸ್ ಮಾಡಿದ್ದೀವಿ ಬೇರೆ ಬೇರೆ ಸ್ಕೂಲಲ್ಲಿ. ಇಟ್ ವೆಂಟ್ ಟು ಆಲ್ಮೋಸ್ಟ್ 1120 ಆಡ್ ಸ್ಕೂಲ್ಸ್. ನಮ್ಮ ಟೀಮ್ಸ್ ನಾವು ಮಾಡಿದ್ದೀವಿ. ಒಂದು ತುಂಬ ಚೆನ್ನಾಗಿ ಅದು ತುಂಬ ಅಪ್ರಿಷಿಯೇಟ್ ಮಾಡಿದರೆ ಎಲ್ಲರೂ. ಎಲ್ಲ ಸ್ಕೂಲ್ಸ್ ಕಾಲೇಜಸಲ್ಲಿ ಸಾಧಾರಣ 3000 ಸ್ಕೂಲ್ ಕಾಲೇಜ್ ಇದೆ. ನಾವು ಪ್ರತಿಯೊಂದು ಪ್ರಿನ್ಸಿಪಲ್ಗೆ ನಾನೇ ಖುದ್ದಾಗಿ ಲೆಟರ್ ಬರೆದಿದ್ದೀನಿ, ಆ್ಯಂಟಿ ಡ್ರಗ್ ಕಮಿಟಿ ಮಾಡಿ ಅಂತ. ಪ್ಲಸ್ ಆ ಪೈಕಿ ಅರೌಂಡ್ 1100 ಕವರ್ ಮಾಡಿದ್ದೀವಿ. ಇನ್ನು ಮುಂದೆ ದಿವಸದಲ್ಲಿ ಅದನ್ನು ಕವರ್ ಮಾಡ್ತೀವಿ. ಸೊ ಡ್ರಗ್ಸ್ ವಿಲ್ ಕಂಟ್ರೋಲ್, ಅಶ್ಯೂರೆನ್ಸ್ ಕೊಡ್ತೀವಿ. ಅದರಲ್ಲಿ ಯಾವುದು ಸಮಸ್ಯೆ ಇಲ್ಲ. ವಿಲ್ ಕಂಟ್ರೋಲ್ ಆ್ಯಂಡ್ ವಿಲ್ ನಾಟ್ ಅಲೌಡ್. ಸರ್, ಹೆಣ್ಣೂರು, ಬಾಣಸ್ವಾಡಿ, KR ಪುರ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗಗಳಲ್ಲಿ ಡ್ರಗ್ಸ್ ಸಪ್ಲೈ, ಕೋರಮಂಗಲ, ಇಂದ್ರಾನಗರ ಡ್ರಗ್ಸ್ ಸಪ್ಲೈ ಆಗುತ್ತೆ. ಸೊ ಕೆಲವು ಕಡೆ ಈ ನೈಜೀರಿಯಾ ಪ್ರಜೆಗಳು ಅಥವಾ ಬೇರೆ ಬೇರೆ ಬಾಂಗ್ಲಾ ಪ್ರಜೆಗಳು ಏನು ಮಾಡ್ತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂಥ ಘಟನೆಗಳು ಕೂಡ ನಡೆದಿದೆ. ಪೊಲೀಸ್ ಅವ್ರ ಮೇಲೆ ಬ್ಯಾಕ್ ಫೈರ್ ಆಗಿರೋದು ಬೇಕಾದ ಸಲ ಇದೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ಸರ್? ಹೇಗೆ ಅಂದರೆ ಅದನ್ನು ಹೌ ಟು ಕಂಟ್ರೋಲ್ ದಟ್? ಅಂದರೆ ಆ ಪ್ರಜೆಗಳಿಂದ ಆಗ್ತಾ ಇರೋಂಥ ಅಲ್ಲಿಯ ಸಿಟಿಸನ್ಸಿಂದ ಆಗ್ತಾ ಇರೋದನ್ನು ಬೆಂಗಳೂರನ್ನ ಹೇಗೆ ಸೇಫ್ ಗಾರ್ಡ್ ಮಾಡೋದು ಅವರಿಂದ? ಇದರಲ್ಲಿ ಈ ವರ್ಷದಲ್ಲಿ ನಾವು ಆಲ್ಮೋಸ್ಟ್ 300 ಆಡ್ ಫಾರಿನರ್ಸ್ ನಾವು ಡಿಪೋರ್ಟ್ ಮಾಡಿದ್ದೀವಿ. ಇದು ನಮ್ಮ FRR, ಫಾರಿನ್ ಡೆಸ್ಟಿನೇಷನ್ ಆಫೀಸರ್ ಇದ್ದಾರ, ಅವ್ರ ಮುಖಾಂತರ, ಅವ್ರ ಆಫೀಸ್ ಮುಖಾಂತರ. ಯಾಕೆಂದರೆ ಅವ್ರ ಹತ್ರ ಯಾವುದೂ ದಾಖಲಾತಿ ಇರಲಿಲ್ಲ. ಮತ್ತು ಇಂಥ ಕೆಲವರು ಈ ಸಣ್ಣ ಪುಟ್ಟ ಕ್ರೈಮ್ಸಲ್ಲಿ, ಬರೀ ಡ್ರಗ್ಸ್ ಅಲ್ಲ, ಬೇರೆ ಬೇರೆ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಿದ್ರು. ಅಂಥವ್ರಿಗೆ ನಾವು ಡಿಪೋರ್ಟ್ ಮಾಡಿದ್ವಿ. ಪ್ಲಸ್ ಆಗ ನಾವು ಅರೆಸ್ಟ್ ಮಾಡ್ತಾಯಿದ್ದೀವಿ, ಡಿಟೆನ್ಷನ್ ಸೆಂಟರ್ ಕಳಿಸ್ತಾ ಇದ್ದೀವಿ, ಕೇಸಸ್ ನಡೀತಾ ಇದೆ. ನಿಮ್ಮ ಪ್ರಶ್ನೆ ಅಂದರೆ ನಮ್ಮ ಪೊಲೀಸ್ಗೆ ಅಟ್ಯಾಕ್ ಮಾಡೋದು, ಪೊಲೀಸ್ ಅಂಥ ಯಾವುದು ಸದ್ಯಕ್ಕೆ ಯಾವುದು ಇತ್ತೀಚೆಗೆ ಯಾವುದು ಇದು ಆಗಿಲ್ಲ. ಪ್ಲಸ್ ನಾವು ಬೇರೆ ರೀತಿ ಅದರದ್ದು ನಾವು ಒಂದು ಸ್ಟ್ರಾಟಜಿ ಮಾಡಿದ್ದೀವಿ. ಅದಕ್ಕೆ ಯಾವುದು ಸಾಧ್ಯನೇ ಇಲ್ಲ ಆಗಲಿಕ್ಕೆ. ಅದು ಈಗ ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ. ಆದರೆ ನಾವು ಅವ್ರಿಗೆ ಕಾರ್ನರ್ ಮಾಡ್ತೀವಿ. ಅವ್ರು ಎಲ್ಲಿ ಇರ್ತಾರೋ ಅವರು ನಮ್ಮ ಮನೆಯಲ್ಲಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ರೇಡ್ ಮಾಡಿ ಮಾಡ್ತಾಯಿದ್ದೀವಿ. ಅದು ಯಾವುದು ಆಗ್ತಾ ಇಲ್ಲ. ಮತ್ತು ಅವ್ರಿಗೆ ಕೂಡ ಗೊತ್ತಾಗಿದೆ. ಸುಮಾರು ಜನ ಈ ಜಾಗ ಬಿಟ್ಟು ನಮಗೆ ಮಾಹಿತಿ ಇದೆ, ಬೇರೆ ರಾಜ್ಯಕ್ಕೆ ಹೋಗಿದ್ರೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಈಗ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ತೀವಿ. ಸರ್, ಮನೆಗೆ ಪೊಲೀಸ್ ಅಂತ ಹೇಳಿದ್ರಿ, ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಿದೆ ಬೆಂಗಳೂರಲ್ಲಿ ಸರ್? ಆ್ಯಂಡ್ ಇಟ್ ಈಸ್ ರಿಯಲಿ ಪ್ರಾಕ್ಟಿಕಲಿ ಇಟ್ ಈಸ್ ಪಾಸಿಬಲ್ ಇರುವಂಥ ಪೊಲೀಸ್ ಸ್ಟಾಫಲ್ಲಿ? ಸೊ ಅದು ಸಾಧ್ಯ ಇದೆಯಾ, ಹೇಗೆ? ಅಲ್ಲ, ಇದರಲ್ಲಿ ಒಂದು ನಾವು ಹೇಳ್ಬೋದಂದರೆ, ಪ್ರತಿಯೊಂದು ಮನೆಗೆ ಒಂದೇ ಸರಿ ಪೊಲೀಸ್ ಹೋಗಬೇಕು ಅಂತ ಇಲ್ಲ. ಅವ್ರಿಗೆ ನಾವು ಟಾರ್ಗೆಟ್ಸ್ ಕೊಟ್ಟಿದ್ದೀವಿ. ಟಾರ್ಗೆಟ್ ಅಂದರೆ ನಿಮ್ಮ ಬೇರೆ ಟೈಮಲ್ಲಿ, ನಿಮ್ಮ ಖಾಲಿ ಟೈಮಲ್ಲಿ ನೀವು ಪ್ರತಿಯೊಂದು ಹೌಸ್ ಹೋಲ್ಡ್ಗೆ ಕವರ್ ಮಾಡಿ. ಈಗ ನಾವು ಹೆಮ್ಮೆಯಿಂದ ಹೇಳ್ಬೋದು, ಆಲ್ಮೋಸ್ಟ್ 80%ಗಿಂತ ಜಾಸ್ತಿ ನಮ್ಮದು ಮನೆ ಕವರ್ ಆಗಿದೆ ಎಲ್ಲ ಕಡೆ. ಇಟ್ ಈಸ್ ನೋ ಡೌಟ್ ಅ ವೆರಿ ಗುಡ್ ಪ್ರೋಗ್ರಾಮ್. ಆ್ಯಂಡ್ ನಮಗೆ ಅದು ಭಾಳ ಒಳ್ಳೆಯ ಅದರಲ್ಲಿ ಫೀಡ್ಬ್ಯಾಕ್ಸ್ ಬರ್ತಾಯಿದೆ.
ಸೊ ಅದು ಸಾಧಾರಣವಾಗಿ ಕೆಲವು ಕಡೆ ಎಲ್ಡರ್ಲಿ ಸಿಟಿಸನ್ಸ್, ಕೆಲವು ಕಡೆ ಒಂಟಿ ಮಹಿಳಾ ಅವರು ಇದ್ದಾರೆ, ಕೆಲವು ಕಡೆ ಅವರು ನೇಬರ್ ಅವ್ರು ತೊಂದರೆ ಮಾಡ್ತಾ ಇದ್ದಾರೆ, ಕೆಲವರಿಗೆ ಮಾಹಿತಿ ಇದೆ ಬಟ್ ಅದು ಹೇಳಿಕೊಳ್ಳಿಕ್ಕೆ ಆಗಲ್ಲ, ಅಥವಾ ಎಮರ್ಜೆನ್ಸಿಲಿ ಯಾರಿಗೆ ಅಪ್ರೋಚ್ ಮಾಡಬೇಕು ಅಂತ. ಸೊ ನಾವು 112 ಬಗ್ಗೆ ಹೇಳ್ತಾ ಇದ್ದೀವಿ ಅವ್ರಿಗೆ, ನಮ್ಮದು ಕಾರ್ಯಕ್ರಮ್ಸ್ ಏನಿದೆ ಎಲ್ಲ ಹೇಳ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ಗುಡ್ ಪ್ರೋಗ್ರಾಮ್. ಆ್ಯಂಡ್ ನಮ್ಮ ಕೆಲವು ಡ್ರಗ್ಸ್ ಬಗ್ಗೆ ಮಾಹಿತಿ, ಕೆಲವು ರೌಡೀಸ್ ಬಗ್ಗೆ ಮಾಹಿತಿ ಇಲ್ಲಿ ಬರ್ತಾ ಇದೆ. ಸೊ ಇಟ್ ಈಸ್ ಪಾಸಿಬಲ್ ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಪ್ರೋಗ್ರಾಮ್. ನಾಟ್ ಓನ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ, ನಮ್ಮ ಗೃಹ ಸಚಿವರು ಡೈರೆಕ್ಷನ್ ಮೇಲೆ, ಡಿ ಜಿ ಎನ್ ಐ ಜಿ ಡೈರೆಕ್ಷನ್ ಮೇಲೆ ಇಡೀ ಸ್ಟೇಟಲ್ಲಿ ನಡೀತಾ ಇದೆ. ಓಕೆ ಸರ್, ಬೆಂಗಳೂರಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ದೊಡ್ಡ ರಾಬ್ರಿ ಪ್ರಕರಣ, ದರೋಡೆ ಪ್ರಕರಣ, 7,11,00,000 ದರೋಡೆ ಆಗಿದ್ದು, ಅದು ಹಗಲಲ್ಲೇ. ಸೊ ಹೌ ಚಾಲೆಂಜಿಂಗ್ ಇಟ್ ವಾಸ್ ಟು ಟ್ರೇಸ್ ಔಟ್ ದ ಕ್ರೈಮ್ ಆರ್ ದ ಕ್ರಿಮಿನಲ್ಸ್? ಎಸ್, ಇಟ್ ವಾಸ್ ಖಂಡಿತ ಅದು ತುಂಬ ದೊಡ್ಡ ಚಾಲೆಂಜ್ ಇತ್ತು. ಬಟ್ ನಮ್ಮ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ಟೀಮ್ ತುಂಬ ಒಳ್ಳೆಯ ಕೆಲಸ ಮಾಡಿ ಅವ್ರು ಡಿಟೆಕ್ಟ್ ಮಾಡಿದ್ದಾರೆ ಇನ್ ಟೈಮ್. ಯಾಕೆಂದರೆ ಸಾಧಾರಣವಾಗಿ ನಾವು ನೋಡ್ತಾ ಇದ್ದೀವಿ, ಸುಮಾರು ಕ್ರೈಮ್ಸ್ ನೋಡಿದ್ದೀವಿ, ಈ ಥರ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಹೋದರೆ ಕ್ಯಾಶ್ ಸಾಧಾರಣವಾಗಿ ಸಿಗೋದು ಕಷ್ಟ ಆಗುತ್ತೆ. ಅದು ಹಲವಾರು ಕಾರಣ ಇದೆ ಅದಕ್ಕೆ. ಒಂದು ಡಿಲೇ ಆದರೆ, ಎರಡನೇದು ಈ ಹಲವಾರು ಅಂದರೆ ಎಲ್ಲಿ ಖರ್ಚು ಮಾಡಿದರೆ ಗೊತ್ತಾಗಲ್ಲ. ಪ್ಲಸ್ ಅದರಲ್ಲಿ ಅಲಿಗೇಷನ್ಸ್ ಕೂಡ ಬರ್ತದೆ ಪೊಲೀಸ್ ಮೇಲೆ ಬರುತ್ತೆ, ಯಾಕೆ ಇದು ಮಾಡಲಿಲ್ಲ ಅಥವಾ ಯಾರು ಏನು. ಯಾಕೆಂದರೆ ಇದು ಕ್ಯಾಶ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಡಿಸ್ಪೋಸ್, ಇಮಿಡಿಯೇಟ್ಲಿ ಡಿಸ್ಪೋಸ್ ಮಾಡ್ಬೋದು. ಸೊ ಇದು ಮೇನ್ ಚಾಲೆಂಜ್ ನಮ್ಮದು. ಇದು ಡಿಟೆಕ್ಟು ಮಾಡಬೇಕು, ರಿಕವರಿನೂ ಮಾಡಬೇಕು. ಈ ಎರಡರಲ್ಲಿ ನಮ್ಮ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಇದರಲ್ಲಿ ನಾವು ಒಂದು ಯುನೀಕ್ ಸಿಸ್ಟಮ್ ನಾವು ಅಪ್ಲೈ ಮಾಡಿದ್ರೆ, ಒಂದು ದೊಡ್ಡ ಟೀಮ್ ರಚನೆ ಮಾಡಿದ್ರು. ದೊಡ್ಡ ಟೀಮ್ ಅಂದರೆ ಕೆಲವು ಟೈಮ್ ಏನಾಗಿ ದೊಡ್ಡ ಟೀಮ್ ಮಾಡಿ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಇದರಲ್ಲಿ ಸ್ಪೆಸಿಫಿಕ್ ಕೆಲಸ ಕೊಟ್ಟಿದ್ದೆವು ಪ್ರತಿಯೊಂದು ಟೀಮ್ಗೆ. ಸೊ ಆ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಮುಂಚಿತವಾಗಿ ಹೋಗಿ ಅಲ್ಲಿ ಕ್ಯಾಂಪ್ ಮಾಡ್ತಿದ್ರು. ಸೊ ಕ್ಯಾಂಪ್ ಮಾಡೋದಕ್ಕೆ ನಮಗೆ ಇಲ್ಲಿಂದ ಏನು ಮಾಹಿತಿ ಸಿಕ್ತು ನಾವು ಅವ್ರಿಗೆ ಕನ್ವೆ ಮಾಡೋದಕ್ಕೆ ಸಹ ಅವ್ರು ಪಿಕಪ್ ಮಾಡಿದ್ರು. ಅದು ಬೇಗ ಆಯಿತು. ಸರ್, ಬೆಂಗಳೂರಲ್ಲೇ ಈ ರೀತಿ ರಾಬ್ರಿ ಪ್ರಕರಣ, ಮನೆ ದರೋಡೆ ಪ್ರಕರಣಗಳು ಹೆಚ್ಚಾಗಿ ನಡೀತಿದೆ. ಮತ್ತೆ ಹೊರ ರಾಜ್ಯದಿಂದ ಕೆಲಸಕ್ಕೆ ಅಂತ ಬಂದಿಲ್ಲಿ ಸೇರ್ಕೊಂಡಿರೋರು ಮನೆ ರಾಬ್ರಿ ಮಾಡ್ತಾ ಇರೋದು ಜಾಸ್ತಿ ಆಗ್ತಿದೆ. ಮನೆ ಓನರ್ಗಳನ್ನೇ ಕೊಲೆ ಮಾಡ್ತಾ ಇರೋ ಪ್ರಕರಣಗಳು ಕೂಡ ನಡೀತಾ ಇದೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ವೇ ಏನಾದರೂ ಹುಡ್ಕೊಂಡಿದ್ದೀರಾ? ಲೈಕ್ ಈಗ ಮನೆ ಕೆಲಸಕ್ಕೆ ಬರೋರಿಗೆ ಈ ಥರದ್ದು ಏನಾದರೂ ಒಂದು ಆ ಥರದ್ದು ಏನಾದರೂ? ಅದು ತುಂಬ, ಯಾಕೆಂದರೆ ನಮ್ಮದು ಸಿಸ್ಟಮ್ ಇದೆ. ಆಲ್ರೆಡಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಮನೆ ಮನೆಗೆ ಕಾರ್ಯಕ್ರಮ ಹೋದಾಗ ನಾವು ಹೇಳ್ತೀವಿ, ನಿಮ್ಮಲ್ಲಿ ಯಾರೋ ಈ ಥರ ಇದ್ದಾರಾ ಅಥವಾ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀರಾ. ಕೆಲವರು ಮಾಡಿಲ್ಲ, ಮಾಡ್ತಾರೆ. ಸೊ ಪೊಲೀಸ್ ವೆರಿಫಿಕೇಷನ್ ಮಾಡಿದರೆ ಏನಾಗುತ್ತೆ, ಅವ್ರಿಗೆ ಭಯ ಇರ್ತದೆ, ಈ ಥರ ಪೊಲೀಸ್ ಅವ್ರು ನಮ್ಮಲ್ಲಿ ನಿಗಾ ಇಡೋದು. ಸೊ ನಾವು ಇದು ನ್ಯಾಚುರಲ್ ಇದೆ, ಸೋಷಲ್ ಆಬ್ಲಿಗೇಷನ್ ಇದೆ, ನಾವು ಹೇಳಬೇಕು ಮತ್ತು ಅವರು ನಮಗೆ ಕಂಪ್ಲೈ ಮಾಡಬೇಕು. ಕೆಲವರು ಮಾಡ್ತಾ ಇಲ್ಲ, ಅವ್ರು ಹೇಳೋದಿಲ್ಲ. ಸ್ಪೆಷಲಾಗಿ ನಾವು ಈಗ ಇಂಥ ರಾಷ್ಟ್ರ ಅಂತ ಹೇಳಲಿಕ್ಕಾಗಲ್ಲ, ಬಟ್ ನಮ್ಮ ನೆರೆ ರಾಷ್ಟ್ರದಲ್ಲಿ ಅಲ್ಲಿ ಅವ್ರು ಕೆಲವರು ಭಾಳ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸರ್ವೆಂಟ್ಸಲ್ಲಿ ಕೆಲಸ ಮಾಡಿ ಇಲ್ಲಿ ಕಳ್ತನ ಮಾಡಿ ಓಡೋಗ್ತದೆ. ಸೊ ಅಲ್ಲಿ ದೊಡ್ಡ ಸಮಸ್ಯೆ ಇದೆ ಕಳ್ತನದು. ಬಟ್ ಪೊಲೀಸ್ ವೆರಿಫಿಕೇಷನ್ ಮಾಡಿ ಮತ್ತು ಆಗಾಗ ಸರ್ವೆ ಮಾಡಿಕೊಂಡು ಅವ್ರ ಮೇಲೆ ನಿಗಾ ಇಟ್ಟರೆ ಸರಿ ಆಗುತ್ತೆ. ದರೋಡೆ ಮತ್ತು ಮರ್ಡರ್ ತುಂಬ ಕಡಿಮೆ ಆಗಿದೆ. ಈಗ ಇತ್ತೀಚೆಗೆ ನಮ್ಮದು ಎಲ್ಲ ನಾವು ಫಾಲೋಅಪ್ ಏನು ಮಾಡ್ತೇವೆ, ನಮ್ಮದು 112 ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ತಕ್ಷಣ ಅಪ್ರೋಚ್ ಆದರೆ ನಾವು ದೊಡ್ಡ ಕ್ರೈಮ್ ನಿಲ್ಲಿಸ್ಲಿಕ್ಕೆ ಆಗ್ತದೆ. ನಿನ್ನೆ ನೈಟ್ ಕೂಡ, ಈಗ ನಾನು ಜಸ್ಟ್ ಮಾತಾಡಿದೆ, ನಿನ್ನೆ ನೈಟ್ ಕೂಡ ನಮ್ಮವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ರೆಡ್ ಹ್ಯಾಂಡ್ ಒಂದು ಟೀಮ್ಗೆ ಹಿಡಿದಿದ್ರು ಅವರು, ರೆಡ್ ಹ್ಯಾಂಡಾಗಿ. ಸೊ ನಮ್ಮ ಟೀಮ್ ಅವರು ಸ್ಪೆಷಲಿ ನೈಟ್ ಟೈಮಲ್ಲಿ ನಮ್ಮ ಕ್ರೈಮ್ ಟೀಮ್ ಇರಲಿ, ನಮ್ಮ ಲಾ ಆ್ಯಂಡ್ ಆರ್ಡರ್ದು ನಮ್ಮ ಎಲ್ಲ ಟೀಮ್ಸ್ ಅವರು, ಯಾಕೆಂದರೆ ನಾವು ಒಂದು ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟಿದ್ದೀವಿ, ನೈಟಲ್ಲಿ ನೀವು ನಿಮ್ಮದು ಏನು ಡ್ಯೂಟೀಸ್ ಇದೆ ಅದಕ್ಕಿಂತ ಜಾಸ್ತಿ ನೀವು ಜನ ಹಾಕಿ ಅಥವಾ ಮ್ಯಾನ್ ಪವರ್ ಡಿಪ್ಲಾಯ್ ಮಾಡಿ, ಗಾಡಿ ಯೂಸ್ ಮಾಡಿ, ಜನ ನೆಮ್ಮದಿಯಲ್ಲಿ ಇರಬೇಕು. ಮತ್ತು ಯಾವುದು ಸಮಸ್ಯೆ ಆದರೆ ನೈಟೇ ಆಗುತ್ತೆ. ಸರ್, ಕೆಲವು ಏರಿಯಾದಲ್ಲಿ ಪ್ಯಾಟ್ರೋಲಿಂಗ್ ಸರಿಯಾಗಿ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ, ರಾತ್ರಿ ಗಸ್ತು ಸರಿಯಾಗಿ ಹೋಗ್ತಿಲ್ಲ ಅನ್ನೋ ಕಂಪ್ಲೇಂಟ್ ಸಾರ್ವಜನಿಕರದಿದೆ. ಸೊ how do you make sure that it will happen properly? ನೋ ಈಗ ನಮ್ಮದು ಈಗ ಎಲ್ಲ ನಾನು ಹೇಳಿದ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಸಾಧ್ಯನೇ ಇಲ್ಲ ಯಾವುದು ಜಾಗ ಮಿಸ್ ಆಗಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಇಟ್ ಈಸ್ ಆಲ್ ಜನರೇಟೆಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಜನಕ್ಕೆ ತಪ್ಪು ಕಲ್ಪನೆ ಇರ್ಬೋದು. ಈಗ ಕೆಲವು ಟೈಮ್ ಏನಾಗುತ್ತೆ, ಗಾಡಿಯಲ್ಲಿ ನಿಲ್ಲಿಸಿ ಅಲ್ಲೇ ಇದೆ, ಯಾರೋ ಏನು ಪೊಲೀಸವ್ರು ಏನೋ ಆ್ಯಕ್ಟ್ ಮಾಡ್ತಾಯಿಲ್ಲ. ಬಟ್ ದಟ್ ಈಸ್ ಡಿಫ್ರೆಂಟ್. ದಟ್ ಈಸ್ ಅ ಹೊಯ್ಸಾಲ ವ್ಯಾನ್ ಫಾರ್ ಇಮರ್ಜೆನ್ಸಿ. ಸೊ ಹೊಯ್ಸಾಲಗೆ 112 ಕರೆ ಬಂದ ಮೇಲೆ ಹೋಗ್ತದೆ. ನೈಟ್ ಟೈಮ್ ನಾವು ಏನು ಮಾಡಿದ್ದೀವಿ, ಇದೇ 112ಗೆ ಡಬಲ್ ರೋಲ್ ಮಾಡಲಿಕ್ಕೆ ಹೇಳಿದ್ದು. ಅಂದರೆ ನೀವು 4 ಮಂದಿ ಕೂಡ ಇರಬೇಕು, ಚೆಕ್ ಮಾಡಬೇಕು. ಮತ್ತು ದೊಡ್ಡ ಸಿಟಿ ಇದೆ, ಆಯಾ ತಕ್ಷಣ ನಾವು ಅಟೆಂಡ್ ಮಾಡಿದರೆ ಆ ಸಣ್ಣ ಅಫೆನ್ಸ್ ದೊಡ್ಡ ಆಗ್ಲಿಕ್ಕೆ ನಾವು ಪ್ರಿವೆಂಟ್ ಮಾಡ್ತೀವಿ.
ಸೊ ದಟ್ ಈಸ್ ದ ರೀಸನ್ ತುಂಬ ನಮ್ಮದು ಕ್ರೈಮ್ ರೇಟ್ಸ್ ಕಡಿಮೆ ಆಗ್ತದೆ. ಸರ್, ರೋಡ್ ರೇಜ್ ಪ್ರಕರಣಗಳು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನೀವು ಗಮನಿಸಿರ್ಬೋದು, ಮೊನ್ನೆ ಅಷ್ಟೇ ಒಂದು ಗಂಡ ಹೆಂಡತಿ ಮಗು ಟೂ ವೀಲರಲ್ಲಿ ಹೋಗುವಾಗ, ಐ ಥಿಂಕ್ ಅದು ಸದಾಶಿವನಗರ ಅವ್ರ ಸ್ಯಾಂಕಿ ಟ್ಯಾಂಕ್ ರೋಡ್ ಹತ್ರ ಅಂತ ಅಂದ್ಕೊಳ್ತೀನಿ ನಾನು, ಒಂದು ಕಾರಲ್ಲಿ ಬಂದು ಹೊಡೆದು. ಆ ಥರ ಸುಮಾರು ಪ್ರಕರಣಗಳು ಬೆಂಗಳೂರಲ್ಲಿ ರೋಡ್ ರೇಜ್ ಪ್ರಕರಣಗಳು ನಡೀತಾ ಇದೆ. ಈ ಪುಡಿ ರೌಡಿಗಳು ಅಥವಾ ಈ ಪುಡಿ ಹುಡುಗರುಗಳು ಒಂದು ಟಚ್ ಆದರೆ ಸಾಕು ಅಲ್ಲೇ ಚಾಕು ಹಾಕ್ಬಿಡೋದು ಅಥವಾ ಇನ್ನೇನೋ ಮಾಡೋದು, ಫ್ಯಾಮಿಲಿ ಹೋಗುವಾಗ ಎಂಬ್ರಾಸ್ ಮಾಡೋದು, ಈ ಥರದ್ದೆಲ್ಲ ನಡೀತಿದೆ. ಸೊ ಅಂಥವ್ರಿಗೆ ಯಾವ ರೀತಿ ಆ್ಯಕ್ಷನ್ ತೊಗೊಳ್ತಿದ್ದೀರಾ ಮತ್ತು ಹೇಗೆ ಸರ್? ಇದರಲ್ಲಿ ರೋಡ್ ರೇಜ್ ಏನಾಗಿದೆ, ನಾವು ಮುಂಚೆ ಬರೀ ಆಕ್ಸಿಡೆಂಟ್ಸ್ ಕೇಸ್ ನಾವು ತೊಗೊಳ್ತಿದ್ವಿ. ಆಕ್ಸಿಡೆಂಟ್ ಆದ ತಕ್ಷಣ ಈಗ ನಮ್ಮದು ಇನ್ಸ್ಟ್ರಕ್ಷನ್ ಅಂದರೆ ನಮ್ಮ ಎಲ್ಲ DCPಸ್ಗೆ ಇನ್ಸ್ಟ್ರಕ್ಷನ್ ಇದೆ, ಇದು ಲಾ ಆ್ಯಂಡ್ ಆರ್ಡರ್ ಆಗಿ ಕೆಲಸ ತೊಗೊಳ್ಬೇಕು, ಅಂದರೆ ಲಾ ಆ್ಯಂಡ್ ಆರ್ಡರ್ ಕೇಸ್ ಮಾಡಬೇಕು ಇದರಲ್ಲಿ. ಯಾಕೆಂದರೆ ಈಗ ಚಾಕು ತೋರಿಸೋದ ಬಗ್ಗೆ ಅಥವಾ ವೀಲಿಂಗ್ ತುಂಬ ಕಡಿಮೆ ಆಗಿದೆ, ಇಲ್ಲಿ ರೋಡ್ ರೇಜ್ ಏರ್ಪೋರ್ಟ್ ರೋಡಲ್ಲಿ ಇನ್ನೂ ಸ್ವಲ್ಪ ಇಲ್ಲ, ಅದದ್ದು ನಾವು ಆಲ್ರೆಡಿ ನಾವು ನೈಟ್ ಮಾನಿಟರ್ ಮಾಡ್ತಾ ಇದ್ದೀವಿ, ತುಂಬ ಕಡಿಮೆ ಆಗಿದೆ. ಆಗಾಗ ಯಾವುದು ಆಗ್ತಾ ಇದೆ ಆ ಟೈಮಲ್ಲಿ ಅವ್ರು ಬಹುಶಃ ಅವಾಯ್ಡ್ ಮಾಡಬಹುದು. ಬಟ್ ನಮ್ಮ ಕ್ಯಾಮ್ರಾಸ್ ಏನಾಗಿದೆ ರೆಕಾರ್ಡಿಂಗ್ ಮೋಡಲ್ ಇದೆ, ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅವ್ರು ಸಪೋಸ್ ಮಿಸ್ ಆದರೂ ಕೂಡ ಜನಕ್ಕೆ ಅವ್ರಿಗೆ ಗೊತ್ತಾಗ್ಬೋದು ಇದು ಏನು ಯಾರು ಮಾಡಲಿಲ್ಲ, ಬಟ್ ಅವ್ರಿಗೆ ನೋಟಿಸ್ ಹೋಗ್ತಾ ಇದೆ, ನಾವು ಅರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ತಾ ಇದ್ದೀವಿ. ಸೊ ವೀಲಿಂಗ್ ಬಗ್ಗೆ ಯಾವುದು ಸಮಸ್ಯೆ, ರೋಡ್ ರೇಜ್ದು ಏನಾಗಿದೆ, ಇದು ಸಿಟಿ ಪೊಲೀಸಿಂಗಲ್ಲಿ ಇದು ಒಂದು ದೊಡ್ಡ ಚಾಲೆಂಜ್ ಇದೆ. ಬರೀ ಬ್ಯಾಂಗ್ಳೂರು ಶಹರಲ್ಲಿ ಇಲ್ಲ, ಇಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮೇ ಬಿ ಒನ್ ಆಫ್ ದ ರೀಸನ್ಸ್ ಸ್ವಲ್ಪ ಟ್ರಾಫಿಕಲ್ಲಿ ಡ್ರೈವ್ ಮಾಡ್ತಾ ಜನಕ್ಕೆ ಒಂಥರ ಇಂಪೇಷಂಟ್ ಆಗಿರ್ಬೋದು ಅಥವಾ. ಬಟ್ ಒಂದು ಅಂದರೆ ವಿ ಆರ್ ಟೇಕಿಂಗ್ ಇಟ್ ಆ್ಯಸ್ ಎ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಸೊ ದೇ ವಿಲ್ ಬಿ ಇನ್ ಟ್ರಬಲ್, ಅವ್ರಿಗೆ ತೊಂದರೆ ಆಗ್ತದೆ. ಆ್ಯಂಡ್ ಇಂಥವ್ರದ್ದು ನಾವು ಪಟ್ಟಿ ಮಾಡಿದ್ದೀವಿ, ವಿ ವಿಲ್ ಅರೆಸ್ಟ್ ದೆಮ್. ಸರ್, ಎರಡು ವಿಚಾರ ಪಿಕ್ ಮಾಡ್ತೀನಿ ನೀವು ಹೇಳಿದ್ರಲ್ಲೇ. ಒಂದು ಸೋಷಿಯಲ್ ಮೀಡಿಯಾ, ಇನ್ನೊಂದು ಟ್ರಾಫಿಕ್. ಸೋಷಿಯಲ್ ಮೀಡಿಯಾದಲ್ಲೇ ಈಗ ಒಂಥರ ಎನಿಮಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಕಾಮೆಂಟ್ಸ್ ಇರ್ಬೋದು, ಅವ್ರು ಸೈಬರ್ ಕ್ರೈಮ್ ತಗೊಳ್ತೀನಿ ನಾನು. ಸೈಬರ್ ಕ್ರೈಮ್ ಬಹಳ ದೊಡ್ಡ ಇಶ್ಯೂ ಆಗಿದೆ. ಬಹಳಷ್ಟು ಜನ ದುಡ್ಡು ಕಳ್ಕೊಳ್ತಿದ್ದಾರೆ. ಸೈಬರ್ ಕ್ರೈಮಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇಲ್ಲ. ಲೈಕ್ ಫ್ಯಾಮಿಲಿ ಕೋರ್ಟಲ್ಲಿ ಹೇಗೆ ಈಗ ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಆಗ್ತಿದೆಯೋ, ಸೊ ಸೈಬರ್ ಕ್ರೈಮ್ ಇದರಲ್ಲಿ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಇದೆ. ಸೆಲೆಬ್ರಿಟೀಸ್ನೂ ಬಿಡ್ತಾ ಇಲ್ಲ, ಪೊಲೀಸ್ ಆಫೀಸರ್ನ ಬಿಡ್ತಾ ಇಲ್ಲ, ಆ್ಯಂಡ್ ಲಾಯರ್ಸ್, ಅಡ್ವೊಕೇಟ್ಸ್ ಆ್ಯಂಡ್ ಜಡ್ಜ್ಗಳನ್ನೂ ಬಿಡ್ತಾ ಇಲ್ಲ. ಸೊ ಆ ರೀತಿಯಾಗಿ ಸೈಬರ್ ಕ್ರೈಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಬಹಳಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಲೈಫೇ ಕಳ್ಕೊಂಡಿದ್ದಾರೆ, ಸಾವನ್ನಪ್ಪಿರೋರು ಬಹಳಷ್ಟು ಜನ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ ಪ್ರಭಾವಕ್ಕೆ ಒಳಗಾಗಿ ಅಥವಾ ಸೋಷಿಯಲ್ ಮೀಡಿಯಾ ನೆಗೆಟಿವ್ ಕಮೆಂಟ್ಸ್ ಅಥವಾ ಥರ್ಡ್ ರೇಟೆಡ್ ಕಮೆಂಟ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಕಮೆಂಟ್ಸಿಂದ ಬಹಳಷ್ಟು ಜನ ಸ್ಯೂಸೈಡ್ ಕೂಡ ಮಾಡ್ಕೊಳ್ತಿದ್ದಾರೆ. ಸೊ ಇಂಥ ಸಂದರ್ಭಗಳಲ್ಲಿ ಹೇಗೆ ಸರ್ ನಿಮ್ಮ ಟೀಮ್ ಕೆಲಸ ಮಾಡ್ತಿದೆ? ಸೋಷಿಯಲ್ ಮೀಡಿಯಾದು ಎರಡು ಭಾಗ ಇದೆ. ಸೈಬರ್ ಕ್ರೈಮ್ದು ಒಂದು ಫೈನಾನ್ಷಿಯಲ್ ಫ್ರಾಡ್ಸ್ದು, ಆ್ಯಂಡ್ ಇನ್ನೊಂದು ಬೇರೆ ರೀತಿಯಿಂದ ಜಸ್ಟ್ ಹಿಡಿದ್ರೆ ನಮ್ಮ ಕೆಲವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು, ಕ್ಯಾರೆಕ್ಟರ್ ಪರ್ಸನಲ್ ಆಗಿ ಮಾಡೋದು. ಸೊ ಎರಡು ದೊಡ್ಡ ಕ್ರೈಮ್ ಇದೆ. ಈಗ ಇತ್ತೀಚೆಗೆ ಇಲ್ಲಿ ಇಲ್ಲ, ಎಲ್ಲ ಕಡೆ ಇದು ಸಮಸ್ಯೆ ಆಗ್ತಾ ಇದೆ. ದಿಸ್ ಇಸ್ ದಿ ಟ್ರೆಂಡ್ ಆಫ್ ಕ್ರೈಮ್ಸ್ ವಿ ಸೇ. ನಾವು ಟ್ರೆಂಡ್ ಏನು ನೋಡ್ತಾ ಇದ್ದೀವಿ, ಟ್ರೆಡಿಷ್ನಲ್ ಕ್ರೈಮ್ಸ್ಗಿಂತ ಇದು ಈ ಕ್ರೈಮ್ ಜಾಸ್ತಿ. ಸೊ ಅದು ತಕ್ಕಂತೆ ನಾವು ಕೂಡ ಚೇಂಜಸ್ ಮಾಡಿದ್ದೀವಿ. ನಮ್ಮಲ್ಲಿ ಸೈಬರ್ ಕ್ರೈಮ್ ಸ್ಟೇಷನ್ಸ್ ಇದೆ. ಮತ್ತು ಬ್ಯಾಂಗ್ಳೂರು ಸಿಟಿಯಲ್ಲಿ 20 ವರ್ಷ ಹಿಂದೆ ಫಸ್ಟ್ ಸೈಬರ್ ಕ್ರೈಮ್ಸ್ ಪೊಲೀಸ್ ಸ್ಟೇಷನ್ ಸೆಟಪ್ ಆಗಿತ್ತು. ಅವರ್ ಇತ್ತೀಚೆಗೆ ನಾವು ACP ಲೆವೆಲ್ ಆಫೀಸರ್ಸ್ಗೆ ನಾವು ಕೊಟ್ಟಿದ್ದೀವಿ, SHO ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸಾಧಾರಣವಾಗಿ ಇನ್ಸ್ಪೆಕ್ಟರ್ ಲೆವೆಲ್ ಇರ್ತದೆ, ಬಟ್ ಇಲ್ಲಿ ACP ಲೆವೆಲ್ ಇದೆ. ಪ್ಲಸ್ ತುಂಬ ಅದರಲ್ಲಿ ಮಾನಿಟ್ರಿಂಗ್ ತುಂಬ ನಮ್ಮದು ನಡೀತಾ ಇದೆ. ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ನಡೀತಾ ಇದೆ. ನಾವು ಸೋಮೋಟೋ ಕೇಸಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೈನಾನ್ಷಿಯಲ್ ಫ್ರಾಡ್ದು ಏನು ಭಾಳ ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಕೆಲವೊಂದ್ರೆ ಬಹುಶಃ ಜಾಸ್ತಿ ಜನ ದೇ ಆರ್ ಆಲ್ ಲಿಟ್ರೇಟ್, ಅವ್ರು ಎಜುಕೇಟೆಡ್ ಜನ ಇದ್ದಾರೆ, ಆದರೂ ಅವರು ಇದಕ್ಕೆ ಸಿಕ್ಕಾಕೊಡ್ತಾರೆ, ಅವ್ರು ಸಿಕ್ಕಾಕೊಡ್ತಾರೆ. ಸೊ ನಮ್ಮದು ಒಂದು ಅಪೀಲ್ ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಎಸ್ಪೆಷಲಿ ನಮ್ಮ ಫೋನ್ ಅಥವಾ ಯಾವುದು ನಿಮ್ಮ ಪಾಸ್ವರ್ಡ್ ಇರಲಿ, OTP ಇರಲಿ, ಎಲ್ಲ ಇದು ಸಾಧಾರಣ ಎಲ್ಲರಿಗೂ ವಿಷಯ ಗೊತ್ತಿದ್ದು ವಿಷಯ. ಆದರೂ ಕೆಲವ್ರು ಏನಾಗ್ತದೆ, ದುಡ್ಡು ಬೇಗ ಬರಲಿ ಆ ಆಶೆಯಲ್ಲಿ ತಪ್ಪು ಮಾಡ್ತಾಯಿದ್ದಾರೆ. ಖಂಡಿತ ಸಮಾಜದಲ್ಲಿ ಬೇಗ ದುಡ್ಡು ಅರ್ನ್ ಮಾಡೋದು, ಶ್ರೀಮಂತರಾಗ್ಬಿಡ್ಬೇಕು, ಓವರ್ ನೈಟ್ ಅಲ್ಲಿ ಡಬಲ್ ಆಗಬೇಕು ಮನಿ, ಅದಕ್ಕೆ ಆ ಥರನೇ ಅವರು ಆ್ಯಪ್ ರೆಡಿ ಮಾಡ್ಕೊಂಡಿದ್ದಾರೆ. ಆ ಥರ ಅವ್ರಿಗೆ ಒಂಥರ ಒಂದೊಂದು ಟ್ರ್ಯಾಪ್ ಮಾಡ್ತಾರೆ ಅವರು. ಸೊ ನಮ್ಮದು ಅಪೀಲ್ ಅಂದರೆ ಯಾವುದು ಇಂಥಕ್ಕೆ ಸಿಕ್ಕಾಕೊಡ್ಬಾರ್ದು. ಸೊ ನೀವು ಅಲರ್ಟ್ ಇದ್ದರೆ ಖಂಡಿತ ನಿಮಗೆ ತೊಂದರೆ ಆಗಲ್ಲ. ನೀವೇ ನೀವೇ ಅಲರ್ಟ್ ಇಲ್ಲ ಅಂದರೆ ತೊಂದರೆ ಆಗೇ ಆಗ್ತದೆ. ಮೊನ್ನೆ ಕೂಡ ನೋಡಿ, ಒಂದು 32 ಕೋಟಿ ಒಬ್ಬ ತುಂಬ ಸೀನಿಯರ್ ಕಾರ್ಪೊರೇಟ್ ಆಫೀಸರ್
ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕಳ್ಕೊಂಡಿದ್ದಾನೆ. ಈಗ ನಾವು ಏನು ಹೇಳಬೇಕು, ಯಾಕೆಂದರೆ 6-7 ತಿಂಗಳಿಂದ 1 ಕೋಟಿ 2 ಕೋಟಿ 3 ಕೋಟಿಯಿಂದ ಕೊಡ್ತಾನೆ ಇದ್ದಾನೆ. ಅವ್ರು ಪೊಲೀಸ್ಗೂ ಹೇಳ್ತಾ ಇಲ್ಲ. ಸೊ ಇದರಲ್ಲಿ ಖಂಡಿತ ಅವ್ರದ್ದು ಒಂದು ನೆಗ್ಲಿಜೆನ್ಸ್ ಇದೆ. ಪ್ಲಸ್ ನಾವೇನು ಮಾಡಿದ್ದೀವಿ ಅಂದರೆ ಪ್ಯಾನ್ ಇಂಡಿಯಾ 1930 ನಂಬರ್ ಏನಿದೆ ಸೈಬರ್ ಕ್ರೈಮ್ದು, ಅದು ತುಂಬ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಎಲ್ಲರೂ. ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ. ಅಂದರೆ ತಕ್ಷಣ ಫೈನಾನ್ಷಿಯಲ್ ಫ್ರಾಡ್ದು ನಮಗೆ ಮಾಹಿತಿ ಬಂದರೆ ಅದು ನಮಗೆ ರಿಕವರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಲೇಟಾಗಿ ಮಾಡಿದರೆ ಅದು ಆಗುತ್ತೆ. ಸೋಷಿಯಲ್ ಮೀಡಿಯಾ ಟೀಮ್ ನಮ್ಮದು ತುಂಬ ಚೆನ್ನಾಗಿದೆ. ವಿ ಹ್ಯಾವ್ ಅ ಹ್ಯೂಜ್ ಸೆಟಪ್ ಸೋಷಿಯಲ್ ಮೀಡಿಯಾದು. ಅದಕ್ಕೆ ನೀವು ನೋಡಿರ್ಬೋದು, ಯಾವುದು ಸಮಸ್ಯೆ ಬಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಿಡೋದಿಲ್ಲ. ನಮ್ಮ ತಕ್ಷಣ ರಿಪ್ಲೈನೂ ಮಾಡ್ತೀವಿ, ಕೇಸ್ ಇದ್ದರೆ ಕೇಸ್ ತೊಗೊಡ್ತೀವಿ, ಆಮೇಲೆ ಜನಕ್ಕೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀವಿ. ಸೊ ಆರ್ ಮೀಡಿಯಾ ಟೀಮ್ ಇಸ್ ವೆರಿ ಗುಡ್. ಇನ್ಫ್ಯಾಕ್ಟ್ ನಮ್ಮ ಮೀಡಿಯಾ ಟೀಮ್ ಮುಖಾಂತರ ಬೇರೆ ಅವರು ಸುಮಾರು ಬೇರೆ ಜಿಲ್ಲೆ ಪೊಲೀಸವರು, ಬೇರೆ ರಾಜ್ಯದ ಪೊಲೀಸವರು ನಮ್ಮದು ಹೆಲ್ಪ್ ತೊಗೊಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಅ ವೆರಿ ಎಕ್ಸಲೆಂಟ್ ಟೀಮ್. ಆ್ಯಂಡ್ ಅದು ಬಿಕಾಸ್ ಇಟ್ ಈಸ್ ಐ ಟಿ ಸಿಟಿಯಲ್ಲಿ ನಾವು ಐ ಟಿಯಲ್ಲಿ ಮುಂದೆ ಇರಲೇಬೇಕು, ಇಲ್ಲಾಂದರೆ ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಟೀಮ್.